ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬವನ್ನು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಆಚರಿಸಿದರು. ಬೇಸಿಗೆ ಕಾಲ ಇರುವುದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎಂದು ಆಟೋ ರಿಕ್ಷಾ ಚಾಲಕರಿಗೆ ಕುಡಿಯುವ ನೀರಿನ ಅರವಟಿಗೆ ಅಂದರೆ ಕ್ಯಾನ್ಗಳನ್ನು ಉಚಿತವಾಗಿ ನೀಡಲಾಯಿತು. ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸಿಪಿ ಶಿವಾನಂದ್ ಚಲವಾದಿ, ಮಂಜುನಾಥ್ ಯರಂಗಂಬಳಿಮಠ್, ಮುರಳಿ ಇಂಗಳಹಳ್ಳಿ, ರಾಜೇಶ್ ಬಿಜವಾಡ, ದಾವಲ್ ಸಾಬ್ ಕುರಟ್ಟಿ, ಪವನ್, ನಿಂಗಪ್ಪ, ಸಂಜು ಇನ್ನೂ ಅನೇಕ ಆಟೋ ಚಾಲಕರು ಪಾಲ್ಗೊಂಡಿದ್ದರು. ಸುಮಾರು 20 ವರ್ಷಗಳಿಂದ ಅವರದೇ ಆದಂಥ ಆಟೋ ರಿಕ್ಷಾ ಚಾಲಕರಿಗೆ ಆಟೋದಲ್ಲಿ ನೀರಿನ ಆರೋಗ್ಯವನ್ನು ಇಟ್ಕೊಂಡು, ಪುಸ್ತಕವನ್ನು ಇಟ್ಕೊಂಡು, ಕಾದಂಬರಿ ಇಟ್ಕೊಂಡು ಸಾರ್ವಜನಿಕರಿಗೆ ನೀರು ಕೊಡುವಂಥ ಕೆಲಸ ರಾಜ್ಯದಲ್ಲಿ ಯಾರು ಮಾಡ್ತಾರಂದ್ರೆ ಅದು ನಾಗರಾಜ್ ಗಬ್ಬೂರ್ ಅವರು. ಪವರ್ ಸ್ಟಾರ್ ಕರ್ನಾಟಕ ರತ್ನ ನಾವು ಯಾರು ಕಳ್ಕೊಂಡಿಲ್ಲ. ನಮ್ಮ ಜೊತೆಯಲ್ಲೇ, ನಮ್ಮ ಹೃದಯದಲ್ಲೇ ಇಡೀ ಯುವಕರ ಕಣ್ಮಣಿಯಾಗಿ ಅವರು ನಮ್ಮ ಜೊತೆನೇ ಇದ್ದಾರೆ. ಇವತ್ತು ದೇಶ ವಿದೇಶದಲ್ಲಿ ಕೂಡ ಇಷ್ಟೊಂದು ಜನ್ಮ ದಿನಾಚರಣೆ ಆಚರಣೆ ಮಾಡೋರು ಯಾರಾದರೂ ಇದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ಆಟೋ ರಿಕ್ಷಾ ಚಾಲಕರು ಮೊದಲಿಗೆ, ಆ ನಂತರ ಪರದೇರಿದವರು. ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ ಇಡೀ ಇರುವಂತ 10 ಲಕ್ಷ ಆಟೋ ರಿಕ್ಷಾ ಚಾಲಕರ ಆಟೋಗಳ ಮೇಲೆ ಪುನೀತನ ಭಾವಚಿತ್ರ ಇದೆ. ಇವತ್ತು ಅವರು ಮಾಡಿರುವಂತ ದಾನ ಧರ್ಮವನ್ನು ನೋಡಿ ಸರ್ಕಾರನ ಬೆಚ್ಚಿ ಬಿದ್ದಿದೆ. ಅದಕ್ಕಾಗಿ ನಾವು ಜೀವಂತ ಇರುವವರೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆ ಇರ್ಬೋದು, ಅವರು ಅನೇಕ ಕಾರ್ಯಕ್ರಮಗಳನ್ನ ಮುಂದಿಟ್ಟುಕೊಂಡು ಇವತ್ತು ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಇವತ್ತು ನೀರು ದಾನ ಅಂತ ಇರ್ಬೋದು, ಕನ್ನದಾನ ಇರ್ಬೋದು, ರಕ್ತದಾನ ಇರ್ಬೋದು, ಅನ್ನದಾನ ಇರ್ಬೋದು, ಎಲ್ಲ ಒಂದು ವಿಷಯ ಒಳಗೂ ಇವತ್ತು ಪುನೀತ್ ಅವರ ಹೆಸರು ಹೇಳಿ ನಾವು ಕಾರ್ಯನ ಮಾಡ್ತೇವೆ. ಈ ಕಾರ್ಯನ ಇಡೀ ನಮ್ಮ ಮಾಧ್ಯಮ ಲೋಕ ಎಷ್ಟೊಂದು ಅವರನ್ನ ಹೊಗಳಿದ್ರು ಕಡಿಮೆನೆ. ಆದರೆ ನಮ್ಮ ಮಾಧ್ಯಮ ಲೋಕಕ್ಕೆ ನಾನು ಕಳಕಳಿ ವಿನಂತಿ ಏನಿದೆ ಅಂದರೆ ಇವತ್ತು ಏನು ಆರೈಸ್ತಾ ಇದ್ದೀರಿ ಅವರ ನಡೆನುಡಿಯನ್ನ, ಅವರ ಭಾವಚಿತ್ರನ, ಅವ್ರು ಮಾಡೋ ಕೆಲಸನ್ನ ಏನು ತೋರಿಸ್ತಾ ಇದ್ದೀರಲ್ಲ, ಇಡೀ ಕರ್ನಾಟಕದ ಮಾಧ್ಯಮಕ್ಕೆ ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಏನಿವತ್ತು ಪುನೀತ್ ರಾಜ್ಕುಮಾರ್ ಜನ್ಮದಿನ ಮಾಡಿವೆ ಅವ್ರ ಪರವಾಗಿ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲರ ಪರವಾಗಿ ಪುನೀತ್ ರಾಜ್ಕುಮಾರ್ ಇನ್ನೊಮ್ಮೆ ಅವ್ರ ಜನ್ಮದಿನಾಚರಣೆಯನ್ನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಮಾಧ್ಯಮಕ್ಕೆ ನಾವು ವಿನಂತಿ ಮಾಡ್ತೇನೆ. ಜೈ ಅಪ್ಪು.